ನೋಡಿ, ಭಾರತದ ಜೊತೆಗೆ ನೇರವಾಗಿ ಯುದ್ಧದಲ್ಲಿ ಪಾಕಿಸ್ತಾನ್ ಪದೇ ಪದೇ ಸೋತ ನಂತರ ಈಗ ಪಾಕಿಸ್ತಾನದ ಆರ್ಮಿಗೂ ಗೊತ್ತಾಗಿದೆ ನೇರವಾದ ಯುದ್ಧದಲ್ಲಿ ಭಾರತಕ್ಕೆ ಸೋಲಿಸಲು ಆಗೋದಿಲ್ಲ ಅಂತ. ಇದಕ್ಕೆ ಸಾಕ್ಷಿ ಎಂಬಂತೆ 1965ರಲ್ಲಿ ಪಾಕಿಸ್ತಾನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಜುಲ್ಫಿಕರ್ ಅಲಿ ಭುಟ್ಟೋ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಒಂದು ಮಾತು ಹೇಳ್ತಾರೆ, ವಿ ಆರ್ ಡಿಕ್ಲೇರಿಂಗ್ ದ 1000-year ವಾರ್ ಅಗೇನ್ಸ್ಟ್ ಇಂಡಿಯಾ. ಮತ್ತೆ ಪಾಕಿಸ್ತಾನ್ ಆರ್ಮಿ ಚೀಫ್ ಈ ಯುದ್ಧ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ. ಅಂದ್ರೆ ಭಾರತದ ಒಳಗೆ ದೇಶದ್ರೋಹ ಹರಡಿಸಿ ಭಾರತವನ್ನು ಇಬ್ಬಾಗ ಮಾಡುವ ಉದ್ದೇಶ ಇತ್ತು. ಪಾಕಿಸ್ತಾನದ ಲಾಂಗ್ ಟರ್ಮ್ ಪ್ಲಾನ್ ಆಗಿದೆ ಕಾಶ್ಮೀರದ ಯುವಕರ ಬ್ರೈನ್ ವಾಶ್ ಮಾಡೋದು, ಮತ್ತೆ ಅಲ್ಲಿ ಭಯೋತ್ಪಾದಕತೆ ಹರಡಿಸೋದು, ಜೊತೆಗೆ ತಮ್ಮ ಕ್ಯಾಂಪ್ಗಳಲ್ಲಿ ಟ್ರೈನಿಂಗ್ ನೀಡೋದು. ಮತ್ತೆ ಇದನ್ನ ನೀಡುತ್ತೆ ಪಾಕಿಸ್ತಾನದ ಇಂಟೆಲಿಜೆಂಟ್ ISI. ಮತ್ತೆ ಈ ಮಾತನ್ನ 2015ರಲ್ಲಿ ಸ್ವತಃ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಪರ್ವೇಜ್ ಮುಷರಫ್ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಒಂದು ವಾರದ ಹಿಂದೆಯಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಫ್ ಮುನೀರ್ ಕಾಶ್ಮೀರ್ ಇಸ್ಲಾಮಾಬಾದ್ನ ಕುತ್ತಿಗೆಯ ರಕ್ತನಾಳ ಎಂದು ಹೇಳಿಕೆ ನೀಡಿದ್ದಾನೆ. ಅಂದ್ರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡುತ್ತೆ ಭಾರತದ ವಿರುದ್ಧವಾಗಿ ಹೋರಾಡಲು. ಆದ್ರೂ ಕೂಡ ನಮ್ಮ ದೇಶದ ಕೆಲವು ರಾಜಕಾರಣಿಗಳು ಭಯೋತ್ಪಾದಕರನ್ನ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇಂಥವರಿಗೆಲ್ಲ ನಾವು ಹೇಳಿದ್ರೆ ಅರ್ಥ ಆಗಲ್ಲ, ನಮ್ಮ ಗುರುಗಳು ಹೇಳಿದ್ರೇನೆ ಅರ್ಥ ಆಗತ್ತೆ. ಕಚಡಗಳಂತಂದು